ಮಡಲೂರು ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ಗಳ ಬಗ್ಗೆ ಕಲಾವಿದರ ಬಗ್ಗೆ ಏನೋ ವಾಯ್ಸ್ ನೋಟ್ ಬಿಟ್ಟಿದ್ದಾರೆ. ಅದನ್ನ ಖಂಡಿಸಿ ಸುಮಾರು ಸಂಸ್ಥೆಗಳು ಹಾಗೂ ನಮ್ಮ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಹಾಕ್ತೀವಿ, ಇದು ಮಾಡ್ತೀವಿ, ನೀವೇನು ಮಾಡ್ತಾ ಇದ್ದೀರಾ ಫಿಲಿಂ ಚೇಂಬರ್ ಅವರು ಅಂತೇಳಿ ನಮ್ಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ. ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಸಂಸ್ಥೆಯವರು ಇಲ್ಲಿ ಕರೆದು ಚರ್ಚೆ ಮಾಡಿದ್ವಿ. ಎಲ್ಲರೂ ಬಂದಿದ್ದಾರೆ. ನಮ್ಮ ಟಿವಿ ಚಾನೆಲ್ ಅಸೋಸಿಯೇಷನ್, ನಮ್ಮ ರವಿ ಅವರು, ನಿರ್ದೇಶಕರ ಸಂಘದ ವಿಶ್ವನಾಥ್ ಅವರು, ನಿರ್ಮಾಪಕರ ಸಂಘದ ಬಣಕರ್ ಅವರು, ಹಾಗೂ ಪ್ರದರ್ಶನ ಸಂಘದ ನಮ್ಮ ಕೆವಿ ಚಂದ್ರಶೇಖರ್ ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತರಕ ಸಂಘದವರು ಬಂದಿದ್ದಾರೆ, ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಎಲ್ಲ ಅಂಗ ಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ. ಇಷ್ಟೊತ್ತು ಅವರೆಲ್ಲರೂ ಒಂದೇ ಅಂತ ಇದ್ದಾರೆ. ಇವರೆಲ್ಲ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಎಲ್ಲ ರಂಗದಲ್ಲೂ ಎಲ್ಲೂ ಇವರಿಗೆ ಸಹಕಾರ ಕೊಡಬಾರ್ದು, ನಾನ್ ಕೋಆಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಒಂದೇ ಒಗ್ಗೂಡಲನ್ನು ಹೇಳಿದ್ದಾರೆ. ಅವರು ಮಾಡಿರೋದು ಭಾರಿ ತಪ್ಪು. ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಹಾಗೂ ನಾವು ಅವರು ಯಾರ್ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದಾನಲ್ಲ ತಪ್ಪು, ಅದು ಮುಕ್ತವಾಗುವವರೆಗೂ ಕೋರ್ಟಲ್ಲಿ ಆಲ್ರೆಡಿ ಅವ್ರಿಗೆ ಇದೆ, ಆಲ್ರೆಡಿ ಜೈಲಲ್ಲಿದ್ದಾರೆ. ಆ ಮನುಷ್ಯ ಏನು ನಾವು ಕೇಸ್ಗಳಾಗ್ತಾ ಇದ್ವಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಆಪರೇಷನ್ ಮಾಡ್ತಾ ಇದ್ವಿ. ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ. ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ, ರವಿ ಅವರು, ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿಯಲ್ಲ ಅನ್ನೋದು ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಹಾಗೆ ಬೇರೆ ನಮ್ಮ ಬೇರೆ ಸಂಸ್ಥೆಗಳವರನ್ನು ನಾವೇ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲನೇ ನಮ್ಮನ್ನೆಲ್ಲ ಕರೆದು ಇದನ್ನ ಮಾಡ್ತಾ ಇದ್ವಿ. ಏನಾದ್ರು ಇದ್ರೆ ಕೇಳಿ. ಇಲ್ಲಮ್ಮ, ನಮ್ಮ ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ಬೇಕಪ್ಪ. ಕಾನೂನಲ್ಲಿ ಏನಾಗುತ್ತೆ ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರ್ಲಿ. ಇಲ್ಲಮ್ಮ ಅದು ನಿಮ್ಮ ಸುದ್ದಿ ಆಧಾರದ ಮೇಲೆ ನಾವು ಈ ತರ ಸೋಷಿಯಲ್ ಮೀಡಿಯಾದಿಂದ ನಾವು ಕೇಳಿಸ್ಕೊಂಡು ಅದನ್ನ ಇದು ಮಾಡ್ತಾ ಇದ್ದೀವಿ. ಪೊಲೀಸು ಇದಕ್ಕೆ ಅವರು ಅದನ್ನ ಕ್ರಮ ಅವ್ರು ತಗೋತಾರೆ, ಅದನ್ನ ನಾವು ಮಾಡೋದಲ್ಲ, ಅವರು ಅದನ್ನ ಮಾಡ್ತಾರೆ. ಮಾಡಿದ್ಮೇಲೆ ನಿಜಾಂಶ ಗೊತ್ತಾಗುತ್ತೆ. ಕೊಡಿ. ಈಗ ಅವರು ಹೊರಗಡೆ ಬಂದು ಕ್ಷಮೆ ಕೇಳಿದ್ರೆ ತೀರ್ಮಾನ ಈಗ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕಲ್ಲ. ಏನ್ ಕಂಪ್ಲೇಂಟ್ಗಳಾಗಿದೆ ಅವನು ಏನ್ ಎಲ್ಲಾರು ಸುಮಾರು ಜನ ಆಗ್ತಾ ಇದ್ದಾರೆ, 100 ಜನ ಕೇಸ್ಗಳಾಗ್ತಾ ಇದ್ದಾರೆ. ಸರ್ ಅವ್ರಿಗೂ ಕರ್ದಿವಿ. ಅವರು ನೀವೇನು ತೀರ್ಮಾನ ತಗೊಂಡಿರ್ತೀವೋ ಅದಕ್ಕೆ ಬದಲಾಗಿರ್ತೀವಿ ಅಂತ ಹೇಳಿ ನಮ್ ದೊಡ್ಡನವ್ರು ಹೇಳಿದ್ದಾರೆ. ಸರ್ ಈಗ ಎಲ್ರಿಗೂ ನಮಸ್ಕಾರ. ನಾನೇ ಸ್ವಲ್ಪ ಗೊಂದಲದಲ್ಲಿದ್ದೇನೆ. ಇವಾಗ ಕಮಲ್ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಜೋಗಿ ಮತ್ತೆ ನನಗೂ ಸುಮಾರು 30-35 ವರ್ಷದ ಸ್ನೇಹ. ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ, ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಸರ್ ಖಂಡಿತ ಅದೇ ಪ್ರಶ್ನೆ ಕೇಳ್ತಾ ಇದ್ದೀವಿ. 3 ಗಂಟೆಗಿಂತ ಪ್ರೆಸ್ ಮೀಟ್ ಮಾಡೋಂತ ಅವಶ್ಯಕತೆ ಏನು? ಆ ಸಿನಿಮಾಗೋಸ್ಕರ ಮಾಡ್ಬೇಕಾ? ಕನ್ನಡ ಸಿನಿಮಾಗಳಿಗೋಸ್ಕರ ಕನ್ನಡ ಚಲನಚಿತ್ರ ಏನ್ ಮಾಡಿದೆ? ಒಂದ್ ನಿಮಿಷ. ನಾನು ಬೆಳಗ್ಗೆ ಇದೇ ವಿಷಯ ಪ್ರಸ್ತಾಪ ಆದಾಗ ನಾನು ಕೇಳಿದೆ, ಯಾರಿಗೆ ನಾವ್ PRO ವೆಂಕಟೇಶ್ ಫಿಕ್ಸ್ ಮಾಡಿದ್ರು ಅವ್ರಿಗೆ ಕೇಳಿದೆ.
4 ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ಪ್ರೀಪೋನ್ ಯಾಕೆ ಮಾಡಿದ್ರಿ ಅಂತ ಅದೊಂದು ಮಾತು ಹೇಳಿ. ಸರ್ ಗೊತ್ತಿಲ್ಲ, ನಾನು 12 ಪ್ರೆಸ್ ಮೀಟ್ ಮಾಡಿದ್ದೆ, ಅದು ಯಾರು ಅಲ್ಲಿ ಕಮಲಾ ಹಾಸನ್ 4 ಗಂಟೆಗೆ ಇದೆ, ಅದಕ್ಕೋಸ್ಕರ ನಾವ್ಯಾರು ಬರಲ್ಲ, ದಯವಿಟ್ಟು ಅದನ್ನ ಪ್ರೀಪೋನ್ ಮಾಡ್ಕೊಡಿ, ಇಲ್ಲಾಂದ್ರೆ ಆಗಲ್ಲ, ನಾವೆಲ್ಲ ಮಾಧ್ಯಮದಲ್ಲೆಲ್ಲ ನಾವು ಅಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಸರ್. ಅದಕ್ಕೋಸ್ಕರ ಪ್ರೀಪೋನ್ ಮಾಡಿದೆ. ಇಲ್ಲ ಸರ್, ನಾವು ಮಾಡಿಲ್ಲ. ಅಲ್ಲ ಒಂದ್ ನಿಮಿಷ ಏನ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ಜನ. ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ. ಅಲ್ಲ ಪ್ರೀಪೋನ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು ಅಲ್ವಾ? ನೀವು ನೀವು ಬರ್ದೇನೆ ನಿಮ್ಮ ಮಾಧ್ಯಮದವರು ಬರ್ದೇನೆ ನಾವ್ ಯಾರಿಗೋಸ್ಕರ ಪ್ರೆಸ್ ಮೀಟ್ ಮಾಡೋಣ? ನನಗೆ ಬೇರೆ ಯಾರು ಹೇಳಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ಆ ಸಿನಿಮಾದ ಪ್ರೆಸ್ ಮೀಟ್ ನ 2 ಅವರ್ ಲೇಟ್ ಮಾಡಿ ಅಂತ ನೀವ್ ಹೇಳ್ಬೋದಿತ್ತಲ್ಲ. ಅದು ನಾನೇ ಮಾತಾಡ್ತೀನಿ ಸರ್. ಸರ್ ಅಲ್ಲ ಒಂದ್ ನಿಮಿಷ ಇದೆ, ದಯವಿಟ್ಟು ಯಾರು ಮಾಡಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವಾಗಾದ್ರೂ ನಿಮ್ಮ ನಿಲುವಿಗೆ ಬೇಕಾಗಿದ್ದ ಮಾಧ್ಯಮಕ್ಕೆ ಮಾತ್ರ ಪ್ರಚಾರಕ್ಕೆ ಬಳಸ್ಕೊಳ್ಳುವಂತದ್ದಾಗಿದೆ. ಇದನ್ನ ಚೇಂಜ್ ಮಾಡ್ಕೊಳ್ಳುವಂತ ತಾಕತ್ತಿಲ್ವಾ? ಸರ್ ಎಷ್ಟೋ ವಿಷಯಗಳಲ್ಲಿ ಇದೇ ಆಗ್ತಿದೆ ಸರ್. ವಾಣಿಜ್ಯ ಮಂಡಳಿ ಈಗ ಕಮಲಾಚ 3 ಗಂಟೆ ನೀವು ಮಾತಾಡಿ, ಆತ್ಮವಂಚನೆ ಮಾಡ್ಕೋಬೇಡಿ. ಸಪೋಸ್ 3 ಗಂಟೆಗೆ ಇಲ್ಲಿ ನಾವು ಕಮಲಹಾಸನ್ ಅವರು ಕರೆದಿದ್ರೆ ನೀವೆಲ್ಲರೂ ಎಲ್ಲಿರ್ತಿದ್ರಿ? ನಾವ್ ಯಾವ್ದು ಚೇಂಜ್ ಮಾಡಿಲ್ಲಮ್ಮ, ನಾವೆಲ್ಲ ಚೇಂಜ್ ಮಾಡಿರೋದು ಅಲ್ಲ. ನಮ್ಗೆ ಕೇಳಿ ನಿಮ್ಮ ಯಾರೇ ಹೇಳಿದ್ದು, ಯಾರು ಬರ್ತಾ ಇಲ್ಲ ಅಲ್ವಾ? ಇಲ್ಲಮ್ಮ, ನಾವು ಚೇಂಜ್ ಮಾಡಿಲ್ಲ. ಅಲ್ಲ ಅಲ್ಲ ಮೇಡಮ್, ಈಗ ಒಬ್ಬ PR ಒಂದ್ ನಿಮಿಷ ಹೇಳ್ತೀನಿ, ಒಬ್ಬ PR ವೆಂಕಟೇಶ್ ಅವರು 4 ಗಂಟೆ ಫಿಕ್ಸ್ ಮಾಡಿದ್ದನ್ನ ಮಾಡ್ಕೊಡಿ ಅಂತ ನಾವು ಅವ್ರೇನಾದ್ರು ಗೊತ್ತಾ ದಯವಿಟ್ಟು 4 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಂತೆ, ಎಲ್ರು ಅಲ್ಲಿ ಹೋಗ್ತಾ ಇದ್ದಾರಂತೆ, ಯಾರು ಬರಲ್ವಂತೆ, ದಯವಿಟ್ಟು 12ವರೆಗೆ ಇಟ್ಕೊಡಿ ಅಂತಾರೆ. ಇಲ್ಲಿ ನಾವು ತಪ್ಪಿತಸ್ತ್ರ ಅಥವಾ ನಮಗ್ ತಾಕತ್ತಿಲ್ವಾ, ದಮ್ಮಿಲ್ವಾ? ಈಗ ಇನ್ನೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತ, ಈಗ ಫಸ್ಟ್ ಆ ಹುಡುಗ ಮಾತಾಡಿದ್ರ ಬಗ್ಗೆ ನಮಗೂ ಬೇಸರ ಇದೆ, ಅದು ಖಂಡಿತ ತಪ್ಪು, ಅದನ್ನ ಫಸ್ಟ್ ಲೈನ್ ಅಲ್ಲೇ ಒಪ್ಕೋತೀವಿ. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರ್ತಕ್ಕಂಥ ಕಲಾವಿದರ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೇ ರೀತಿ ಸ್ಪಂದಿಸುತ್ತಾ? ಖಂಡಿತ ಸ್ಪಂದಿಸ್ತಾ ಇದ್ದೀವಿ ಸರ್. ಯಾವತ್ತೂ ಅದ್ರ ಇಂಥ ಘಟನೆಗಳು ಬಂದಾಗ ನಮ್ಮ ರಾಜಣ್ಣನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು, ಅದಕ್ಕೆ ಕಮಿಷನ್ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವತ್ತೂ ನಾವು ಸುಮ್ಗೆ ಇದೀವಿ ಇಲ್ಲಿ. ಸಾಕಷ್ಟು ಸಿನಿಮಾಗಳು ಒದ್ದಾಡ್ತಾ ಇದ್ದಾರೆ ಸರ್. ಯಾವತ್ತಾದ್ರೂ ಥಿಯೇಟರ್ ಸಮಸ್ಯೆ ಆಗಿದೆ ಅಂತ ಇಂತ ಒಂದು ಚಿಕ್ಕ ಸಿನಿಮಾಗಾಗಿ ದೊಡ್ಡ ಸಿನಿಮಾಗಾಗಿ ನ್ಯಾಯ ಕೊಡಿಸಿರೋ ಒಂದೇ ಒಂದು ಉದಾಹರಣೆ ತೋರಿಸಿ. ಅಲ್ಲ ಚೂಮ್ ಅಂತ ಮಾಡಿದ್ರು, ಎಷ್ಟು ಮಾಡಿದ್ವಿ, ಯಾಕೆ ಮಾತ್ರ ಬಂದಿದೆ ಹೇಳಿ ಸರ್. ರಿಲೀಸ್ ಆಗ್ತಿದೆ ಗೊತ್ತಾ ನಿಮ್ಗೆ? ಯಾವ್ದು ತಗ್ಲೈಫ್ ಅನ್ನುವಂತ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಆಗಿದೆ ಅದು ನಿಮಗ್ ಗೊತ್ತಿಲ್ವಾ? ನಿಮಗ್ ಗೊತ್ತಿಲ್ವಾ? ಅಲ್ಲ ನಿಮಗ್ ಗೊತ್ತಿಲ್ವಾ? ಅದು ನನಗೆ ಕೆಲಸ ಸರ್, ನಿಮಗ್ ಗೊತ್ತಿಲ್ವಾ? ಅದು ನೀವು ಗೊತ್ತಿಲ್ವಾ? ಅದು 24 ನಿಮಿಷ ನಾನು ಹೇಳ್ತೀನಿ ಕೇಳ್ರಿ, ನಾನು ಹೇಳ್ತೀನಿ ಕೇಳ್ರಿ, ಮಾತಾಡ್ತೀರಾ? ನಾನು ಹೇಳ್ತೀನಿ ಕೇಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಷ್ಟೇ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಇಲ್ಲಿ 1 ನಿಮಿಷ. ರಾವಣ್ ಅನ್ನೋ ಒಂದು ಪಿಕ್ಚರ್, ರಾವಣ್ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲಾ ಥಿಯೇಟರ್ಗೂ ಹೋಗಿ ಎಲ್ಲಾ ಪ್ರಿಂಟ್ ಎತ್ಕೊಂಡ್ ಬಂದು, ನಮ್ಮಲ್ಲಿ ಇದ್ದಿದ್ದು ಏನು ಕರಾರು, ಕರ್ನಾಟಕದಲ್ಲಿ 27 ಚಿತ್ರಮಂದಿರಗಳ ಮಾತ್ರ ಬಿಡುಗಡೆ ಆಗ್ಬೇಕು ಪರಭಾಷೆಗಳು. 2ನೇ ವಾರ ಆದ್ಮೇಲೆ ಬೇರೆ ಹೋಗ್ಬೇಕು. ನಾನು ವಿಷಯಕ್ಕೆ ಬರ್ತೀನಿ, ದಯವಿಟ್ಟು ಯಾರೋ ಇದನ್ನ ಡಿಸ್ಟರ್ಬ್ ಮಾಡಬೇಡಿ. ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನ CCIಗೆ ಕೇಸ್ ಹಾಕಿದ್ಮೇಲೆ CCI ನಮ್ಗೆ ಏನಾಗಿ ಮಾಡಿದೆ, ಇವತ್ತಿನವರೆಗೂ 1.5 ಕೋಟಿ ಖರ್ಚು ಮಾಡಿದ್ವಿ. 1.5 ಕೋಟಿ ಖರ್ಚು ಮಾಡಿದ್ವಿ. ನಿಮ್ಗೆ ಗೊತ್ತಾ ಸುರೇಶ್ ಅವರೇ? ಪ್ರಯತ್ನ ಮಾಡಿದ್ರಿ ಕೇಳಿ, ನಮ್ಮವ್ರಿಬ್ರು 3 ಜನ ಹೋಗಿ ಪ್ರತಿ ವಾರ ಸೇರ್ಕೊಳ್ಳಿ, ಪ್ರತಿ ವಾರ
ಡೆಲ್ಲಿ ಕೋರ್ಟ್ ನಲ್ಲಿ ಅಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು, ಅವರವರ ಬಿಸ್ನೆಸ್ ಅವ್ರು ಮಾಡಬೇಕು. ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ವಾಣಿಜ್ಯ ಮಂಡಳಿಯ 3 ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ. 1.25 ಕೋಟಿ 1.25 ಕೋಟಿ ಇಲ್ಲಿವರೆಗೂ ನಾವು ಖರ್ಚು ಮಾಡಿದ್ದೀವಿ. ನೀವು ಯಾವ ಮಧ್ಯ ಪ್ರವೇಶ ಮಾಡಬಾರ್ದು ಅಂದ್ಮೇಲೆ ಕೋರ್ಟ್ ತಾಕೀತು ಮಾಡಿದ್ಮೇಲೆ ನಾವು ಕೋರ್ಟ್ ತಲುಪಬೇಕಾ ಬೇಡವಾ? ಇದು ನಮ್ಮನ್ನ ಕಾಡ್ತಾ ಇರೋದು ಸತೀಶ್, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಮಾತ್ರ ಕರ್ನಾಟಕದಲ್ಲಿ ಸರ್, ಅಣ್ಣ, ಬೇರೆ ಯಾವ ರಾಜ್ಯ ಸರ್, ನಮ್ಮ ಕನ್ನಡ ಬೇರೆ ರಾಜ್ಯದಲ್ಲಿ ಬೇರೆ ರಾಜ್ಯದ ಬೇರೆ ರಾಜ್ಯದವರು ಬೇರೆ ಭಾಷೆ ಚಿತ್ರ ಬೇರೆ ರಾಜ್ಯದವರು ಹೋಗಿ ತಮಿಳುನಾಡು, ಆಂಧ್ರ, ಕೇರಳ ಎಲ್ಲಾರು ಪೆನಾಲ್ಟಿ ಕಟ್ಬಿಟ್ಟು ಬಂದವ್ರೆ. ಈಗ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ನಮ್ಮಲ್ಲಿ ನಮ್ಮವರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಒಪ್ಕೊಳ್ತೀನಿ. ಅದನ್ನ ಸರ್ ಇವತ್ತು ಸರ್ ಇವತ್ತು ಅವರು ಇವಾಗ ಮಧ್ಯ ಬಂದ್ಮೇಲೆ ಅವರು ಮಾತೃ ಸಂಸ್ಥೆ ಮೇಲೆ ಬರ್ತಾರೆ. ನೋಡಿ ಇದನ್ನ ಬೇರೆ ಬೇರೆ ಪೂರ್ವಾಪಾರ ತಿಳ್ಕೊಳ್ದೇನೆ ದಯವಿಟ್ಟು ಇವತ್ತೇನ್ ಕರೆದಿದ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಇದು ಮಾಡ್ಬೇಡಿ ಅಣ್ಣ. ಇವತ್ತು ಪೂರ್ತಿ ತಿಳ್ಕೊಂಡು ಮಾತಾಡಿ. ನಾನು ಒಪ್ಕೊತೀನಿ. ಸತೀಶ್ ಅವ್ರಿಗೊಂದು ಕೇಳ್ತೀನಿ ಅಣ್ಣ. ಈಗ ನಮ್ಮ ಎಕ್ಸಿಕ್ಯೂಟಿವ್ಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾವ್ದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ? ನಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದ್ರೆ ಎಷ್ಟೊತ್ತು ತೋರಿಸ್ತಾರೆ ಸರ್? ಅದೇ ಬೇರೆ ಲ್ಯಾಂಗ್ವೇಜ್ಗಳಾದ್ರೆ 24 hours ಹಾಕ್ಬಿಟ್ಟಿದ್ದೀರಾ ಪ್ಯಾನ್ ಇಂಡಿಯಾ ಅಂತ ಹೇಳಿ. ಅದನ್ನ ಸರಿನಾ? ಸುಮಾರು ಎಷ್ಟು ಲಿಸ್ಟ್ಕೊಳ್ಳೋ ನಾನು ಲಿಸ್ಟ್ ಕೊಡ್ತೀನಿ ಒಂದು ಸರ್. ಯಾವ ಹೌದು ನೀವು ಕಾಳಜಿ ಇಟ್ಕೊಳ್ಳಿ ಸರ್, ನೀವು ಅದೇ ಕಾಳಜಿ ಇಟ್ಕೊಳ್ಳಿ. ನಾವು ಯಾವುದೇ ಕನ್ನಡ ಸಿನಿಮಾಗೆ ನಾವು ಯಾವ ಥಿಯೇಟರ್ ಅನ್ಯಾಯ ಮಾಡಿಲ್ಲ. ಏನು ನಾನು ನಿಮ್ಮನ್ನ ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದೆಯಾ? ಜೊತೆಗೆ ಯಾವ್ದಾದ್ರು ಸ್ಟಾರ್ಗಳು ಮನೆ ಹತ್ರ ಹೋಗ್ಬಿಟ್ಟು ಅವ್ರು ಈಸಿಯಾಗಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಒಂದು. ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಟಾರ್ಗಳನ್ನ ಕೇಳಿ ನೀವು ಮಾತನಾಡಿಸುವಂತಹ ಸಾಧ್ಯತೆಗಳು ಮಾಡಿದ್ದೀರಾ? ಸಮಸ್ಯೆ ಇದೆ. ವ್ಯಾಪಾರ ಇದು. ನೀಗಿರೋ ಸ್ವತಂತ್ರ ನಮಗೂ ಇದೆ, ನಿಮಗಿರೋ ಸ್ವತಂತ್ರ ನಮಗೂ ಇದೆ. ಯಾಕೆ ಕಷ್ಟ ಮಾಡಬಾರ್ದು? ಅದಕ್ಕೆ ಮಾಧ್ಯಮ ಪ್ರಶ್ನೆ ಮಾಡ್ತಿರೋದು ಕೇಳ್ತಿರಲ್ಲ. ಯಾರು ನಾವ್ ಯಾವತ್ತೇ ನೀವು ಪ್ರಶ್ನೆ ಮಾಡ್ತೀರ ಹಂಗೆ ನಾನು ಹೇಳಿ ಸರ್. ಸರಿ, ನಾವು ಸಪೋರ್ಟ್ ಮಾಡಿಲ್ಲ. ಯಾಕೆ? ಕೆಲವು ಸಿನಿಮಾಗಳು ನಮಗೆ ಸಪೋರ್ಟ್ ಮಾಡಂತ ಕಂಟೆಂಟ್ ಇರಲ್ಲ. ಕೆಲವು ಸಿನಿಮಾಗಳಲ್ಲಿ ಸ್ಟಾರ್ ಕಾಸ್ಟ್ ನಮಗೆ ಕಂಟೆಂಟ್ ಮಾಡಂತ ಸಾಧ್ಯತೆಗಳಿದೆ. ಇನ್ನ ಕೆಲವು ಸಿನಿಮಾಗಳಿಗೆ ಬಂಧಿಸೋಕೆ ಅವ್ರು ಯಾರು ನಮ್ಮನ್ನ ಕೇಳ್ಕೊಂಡಿರಲ್ಲ, ಅವುಗಳ ಬಗ್ಗೆ ನಮಗೆ ಮಾಹಿತಿನೇ ಇರಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೆಲವು ಮಾಡಿರಲ್ಲ. ನೀವು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನ್ ಮಾಡಿದ್ರೆ ನಮ್ದು ಕೇಳಿಸ್ಕೊಳ್ಳಿ ಸರ್. ಇರಿ ಸರ್, ನೀವೇನು ಸಮಸ್ಯೆಗಳು ಹೇಳ್ತಾ ಇದ್ದಾರಲ್ಲ ಅದೇ ಎಕ್ಸಿಕ್ಯೂಟಿವ್ ಲೈನ್ ಅಲ್ಲೂ ಸಮಸ್ಯೆಗಳಿದೆ ಸರ್. ಅವ್ರದ್ದು ಒಂದು ಜೀವನ ಸರ್, ಒಂದು ಜೀವನ ಅಡಗಿದೆ ಅದರಲ್ಲಿ. ನೀವೇನು 4 ತಿಂಗಳಿಂದ ಸಿನಿಮಾ ಇಲ್ಲ, ಯಾವ ಜನ ಬರ್ತಾ ಇಲ್ಲ ಥಿಯೇಟರ್ಗಳಿಗೆ. ನಾವು ಹೇಗೆ ನಡೆಸ್ಬೇಕೇಳಿ? ಏನ್ ಮಾಡ್ತೀವಿ ಅಂದ್ರೆ ನಾವು ಕನ್ನಡ ಬಂದ್ರೆ ಆದ್ಯತೆ ಕೊಟ್ಕೊಂಡೇ ಬಂದಿದ್ದೀವಿ. ಜಗಿನವ್ರೆ ಕನ್ನಡ ಬಂದಾಗ ಆದ್ಯತೆ ಕೊಟ್ಕೊಂಡೇ ಬಂದಿದ್ದೀವಿ. ಜಗಿನವ್ರೆ ಒಂದು ನಮ್ಮ ಜಗೇನ್ ನೀವೇ ಕೇಳಿದ್ರಲ್ಲ,
ನೀವು ನಮ್ಮ ನಿರ್ಮಾಪಕ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ ನಿಮ್ಗೆ ಕಮರ್ಷಿಯಲ್ ಕೊಟ್ರೆ ಮಾತ್ರ ನೀವು ಪ್ರಚಾರ ಮಾಡ್ತೀರಾ ಅನ್ನೋದು ನೀವು ಸುಮಾರು ಜನ ನಿರ್ಮಾಪಕರು ಕಂಪ್ಲೇಂಟ್ ಯಾರು ಹೇಳವ್ರೆ? ಸುಮಾರು ಜನ ಎಲ್ಲರೂ ಹೇಳ್ತಾರೆ. ನಾವು ಒಂದ್ ಹೇಳ್ತೀನಿ, ಹಾ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಟೈಟ್ ರಿಜಿಸ್ಟ್ರೇಷನ್ ಆಗ್ಬೇಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಬಂದು ಸುಮ್ಮನೆ ಸಿನಿಮಾ ಮಾಡ್ತಾರ, ಒಂದು ಪ್ರೊಸೀಜರ್ ಇದೆ. ಹೌದು. ಆ ಮಿನಿಮಮ್ ಪ್ರೊಸೀಜರ್ ಎಲ್ಲರಲ್ಲೂ ಇರುತ್ತೆ, ಅದನ್ನ ಹೊರತುಪಡಿಸಿ ನಾವು ಸಪೋರ್ಟ್ ಮಾಡಿರ್ತೀವಿ. ಇದು ಹೇಳ್ತೀನಿ. ಜಗೀನ್ ನಮ್ಮ ಚಾನಲ್ಗಳಿಗೆ ಆಮೇಲೆ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮ ನಮ್ಮ ನಿರ್ಮಾಪಕರ ವಲಯದ ಒಬ್ಬ ದಯಾಳ್ ಪದ್ಮನಾಭನ್ ಅವರು ಕರೆದಂತ ಪತ್ರಿಕಾಗೋಷ್ಠಿಗೆ 3 ಜನ ಕೂಡ ಇರ್ಲಿಲ್ಲ ಅಂತ ರೈಟಿಂಗ್ ಕೊಟ್ಟಿದ್ದಾರೆ. ಹೆಡ್ರೇ ಇದೆಯಲ್ಲ ಇಲ್ಲಿ. ಆಮೇಲೆ ಹೊಸಬ್ರಿಗೆ ಏನ್ ಮಾಡಿದಿರಿ ಅಂತ ಕೇಳ್ತಾ ಇದೀರಲ್ಲ, ಹೊಸಬ್ರಿಗೆ ಏನ್ ಮಾಡಿದೀವಿ ಅಂದ್ರೆ ಈ ರೀತಿ ಸಮಸ್ಯೆಗಳಾಗಿದ್ರಿಂದ ವಾಣಿಜ್ಯ ಮಂಡಳಿಯಿಂದಲೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಹೊಸ ಹೊಸ ಪ್ರತಿಭೆಗಳ ಚಿತ್ರಗಳ ಟೀಸರ್ಗಳನ್ನ ಅದ್ರ ಮೂಲಕ ಹಾಕ್ತಾ ಇದೀವಿ. ನೀವ್ ಹೇಳಿದ್ರೆ ಹೊಸ ಆರ್ಟಿಸ್ಟ್ ಕಂಟೆಂಟ್ ಇಲ್ಲ ಅಂತ ಹೇಳಿದ್ರೆ ಹಂಗಾರೆ ಕಂಟೆಂಟ್ ಇಲ್ಲ ಹೊಸ ಆರ್ಟಿಸ್ಟ್ ಮಾಡಲ್ವಾ? ಅದೇ ಕೆಲವು ಅದನ್ನೇ ಸಾರ್ ಈಗ ಮಾಡ್ಬೇಕಾದ್ರೆ ಎಲ್ಲರೂ ಮಾಡ್ಬೇಕು. ಅಷ್ಟಕ್ಕೆ ನಾವು ಕರೆದಿರೋದು. ಓಕೆ ರೈಟ್ ಸರ್ ಅದನ್ನ ಕರೆಕ್ಟ್ ರೈಟ್. ಓಕೆ ಸರ್ ಓಕೆ ಸರ್ ಈಗ ನಾನು ಅದಕ್ಕೆ ವಿಷಯಕ್ಕೆ ಬಂದೆ. ಅವರು ನಮ್ಗೆ ಹೇಳ್ತಾರೆ ಪರವಾಗಿಲ್ಲ, ಟೈಮ್ ಇದೆ, ಒಂದು ಹೇಳ್ಬೋದಾ? ಹಂಗೆ ಏನೇನು ಹೇಳ್ಬಿಡಿ. ಅಲ್ಲ ಯಾಕಂದ್ರೆ ಅಲ್ಲ ಒಂದೊಂದೇ ಅದು ಪೂರ್ತಿ ಹೇಳಕ್ಕಾಗಲ್ಲ ಪ್ಲೀಸ್. ಕೆಲವರು ನಮಗೆ ಸಲಹೆ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ಏನ್ ದಯವಿಟ್ಟು ಕೇಳ್ಕೊಡು. ಕಮಲಹಾಸನ್ ಸಿನಿಮಾದ ಆಯ್ತಾ, ಅದಾದ್ಮೇಲೆ ಮಡನೂರ್ ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಕೋರಿಗೆ ಬಂದು ಬಿತ್ತು. ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು 12:30ಕ್ಕೆ ಹಿಂದೂಡಲಾಗಿದೆ. ಯಾಕೆಂದರೆ 3 ಗಂಟೆಗೆ ಕಮಲಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು. ಈ ಹಿನ್ನೆಲೆಯಲ್ಲಿ ಕೆಲವು ಮಾತು. ಒಂದು, ಮಡನೂರ್ ಮನು ಯಾರು? ಆತನಿಗೋಸ್ಕರ ಕೇಳಿಸ್ಕೊಳ್ಳಿ, ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು 4-5 ಗಂಟೆ ವ್ಯರ್ಥ ಮಾಡಬೇಕೆ? ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ. ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ? ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ, ಹಂಚಿಕೆದಾರ ಮತ್ತು ಪ್ರದರ್ಶಕ ಒಕ್ಕೂಟವಲ್ಲವೇ? ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ? 2, ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ? ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ? 3, ಆ ಮಾತುಗಳನ್ನು ಆಡಿದ್ದು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ? ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ? ವರದಿ ಬಂದಿದೆಯಾ? ಈಗ ಎಐ ಮೂಲಕ ಯಾರ ಧ್ವನಿಯನ್ನು ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ? 4, ಮಡನೂರ್ ಮನು ಆಡುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ? ಮನುವನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡುತ್ತೀರಾ? ಆ ಹಕ್ಕು ನಿಮಗೆ ಕೊಟ್ಟವರು ಯಾರು? ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ? ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ. 5, ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನೊಬ್ಬ ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು, ನಾನಲ್ಲ. ಕುಡಿದು ಏನೋ ಮಾತಾಡಿರ್ಬೋದು, ನನಗಂತೂ ಅದು ಗೊತ್ತಿರಲಿಲ್ಲ. ಯಾವ ಪತ್ರಿಕೆಗಳಲ್ಲೂ ಅನ್ನುವ ವರದಿಯಾಗಿಲ್ಲ. ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ. ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗತ್ ಜಾಹೀರಾತು ಮಾಡುವುದಿಲ್ಲವೇ? ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ 100-200 ಸ್ಕ್ರೀನ್ಗಳಿಗೆ ಅಪ್ಪಳಿಸುವ ಕಮಲಹಾಸನ್ ತಮಿಳು ಸಬ್ಸ್ಕ್ರೈಬ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು. ಆದರೆ ಕಮಲಹಾಸನ್ ಪ್ರೆಸ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು. ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನಾವು 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ. ಕಮಲಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು. ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆನೂರು ಮನೋವನ್ನು ಮದುವೆಯಲ್ಲಿ ಹೊರಟಿದ್ದೀರಾ? ಕಳೆದ ವಾರ ಬಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು. ಬಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ
ಗಿರೀಶ್ ಕಾರಸೂರಲ್ಲಿ ಸಿನಿಮಾ ಮಾಡಿದ್ದರು. ಅದಕ್ಕೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು. ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು. ವಾಣಿಜ್ಯ ಮಂಡಳಿ ಬಾನಾ ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು. ನಿಮಗೆ ಅದು ನೆನಪಾಗಲಿಲ್ವೇ? ಕೊನೆಯದಾಗಿ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ. ಈ ವರ್ಷ ಬಂದ 100 ಸಿನಿಮಾಗಳ ಪೈಕಿ ಒಂದು ಕೂಡ ದುಡ್ಡು ಮಾಡಿಲ್ಲ. ನಿರ್ಮಾಪಕ ಕಂಗಲಾಗಿದ್ದಾನೆ. ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ. ಕಲಾವಿದರಿಗೆ ಕೆಲಸ ಇಲ್ಲ. ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ OTT ಕೇಳುವುದು ಸರ್ಕಾರದ ಮಧ್ಯದ ದರವನ್ನು 200 ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ, ಬೆಟ್ಟ ಅಗೆದು ಇಲಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ. ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ? ಯೋಚಿಸಿ. 30 ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ. ಮಡೆನೂರು ಮನು ಆಡಿರುವ ಮಾತುಗಳು ತಲುಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ. ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸುತ್ತಿರುತ್ತಾರೆ. ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗ್ಯಾರಂಟಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು. ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ? ಈಗ ಇದು 30 ವರ್ಷದಿಂದ 35 ವರ್ಷದಿಂದ ನಾವು ನೋಡ್ಕೊಂಡ್ ಬಂದಂತ ಪತ್ರಕರ್ತರು ಜೋಗಿಗಳು. ಅವರು ಫೇಸ್ಬುಕ್ ಅಲ್ಲಿ ಬರ್ತಿದ್ರು, ನೀವು ಫೇಸ್ಬುಕ್ ಅಲ್ಲಿ ಆನ್ಸರ್ ಕೊಟ್ಟಿದ್ರು ಆಗಿರ್ತಿತ್ತು. ಸರ್ ನಾನು ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದ್ದಾರೆ. ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬೆಟ್ಟ ಅದು ಇಲ್ಲಿ ಹಿಡ್ದಂಗೆ ಇದೆಲ್ಲ ಹಿಡಿದಾಗ ನಾವೇನು ಗೊಂದಲಿಕ್ಕಾಗುತ್ತೆ? ನಾನೀಗ ಮನೋ ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಇಟ್ನ ಹೊರತು ನಾನು ಯಾರನ್ನು ಕೂಡ ಅವರು ಇದು ಇದನ್ನ ಇಗ್ನೋರ್ ಮಾಡಲ್ಲ. ನೀವೇ ಹೇಳಿ ಸರ್, ಇದನ್ನ ಇಗ್ನೋರ್ ಮಾಡ್ಬೋದಾ? ಅಲ್ಲ, ಕೆಲವರು ಅವತ್ತು ಅವ್ರು ಹಂಗ್ ಬರ್ದಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ. ಅದು ಬರ್ದಿಲ್ಲ. ಅದ ಅವರು ಕೆಲವು ನೋಡಿ, ಅದು ನಾನಿಲ್ಲಿ ಅವರನ್ನ ಯಾವುದೇ ಕಾರಣದಲ್ಲೂ 1 ನಿಮಿಷ ಯಾರಿದ್ರಲ್ಲೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ. ಒಂದಿಲ್ಲ, 1 ನಿಮಿಷ. ಯಾಕೆಂದ್ರೆ ಅವರು ನನಗೆ 35 ವರ್ಷ ಗೆಳೆಯರು, ಸ್ನೇಹಿತರು ಎಲ್ಲ ಇದೆ. ಅದೇನೇ ಇರ್ಲಿ ಕೆಲವು ಸರ್ ಇವಾಗ ಏನು ಆಗವರೆಗೂ ಏನ್ ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣದಲ್ಲೂ ಆದ್ಮೇಲೆ ಈಗ ವಾಣಿಜ್ಯ ಮಂಡಳಿ ಈಗಾಗಲೇ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್. ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದೀವಿ. ನಾವು ಮಾಡ್ತೀವಿ ಸರ್. ಎಲ್ಲ ಸಂಘ ಸಂಸ್ಥೆ ಯಾವ ರೀತಿ ತಿರುವು ತಗೊಳ್ತಾ ಇದ್ರು ತಗೊಳ್ಳಿ. ಹೌದು, ಸರಿ ಸರ್. ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯದ ಮೇರೆಗೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹೇಳಿ ಸರ್. ಡೈರೆಕ್ಟರ್ ವಿನೋದ್ ಮಠ ಗುರುಪ್ರಸಾದ್ ಆಮೇಲೆ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದ್ರಲ್ಲಿ 2 ಡೈರೆಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೆ ಏನಾದ್ರು ಆರ್ಥಿಕ ನೆರವು ಕೊಡ್ಬೇಕಾ ಕೊಡ್ತೀವಿ ಅಂತ ಹೇಳಿದ್ವಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆ ತೀರ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡೈರೆಕ್ಟರ್ ಶಂಕರ್ ನಾಗ್ ಅಂತ ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿ ಸದಸ್ಯರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡು ಅಂತ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ 2 ಲಕ್ಷ 4 ಲಕ್ಷ ಮಾಡಿ ನಮ್ಮ ಸದಸ್ಯರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಅವ್ರಿಗೆ ಸದಸ್ಯರಾಗಿದ್ರೆ ತೀರ್ಕೊಂಡವ್ರಿಗೆ ಸದಸ್ಯರಾಗಿದ್ರೆ ಅವ್ರಿಗೂ ಕೂಡ ಹೋಗುತ್ತೆ. ನಿಗಮಕ್ಕೆ ಏನ್ ಮಾಡಿದ್ರೆ ಮೊನ್ನೆ
ಒಂದು ಕುಲದಲ್ಲಿ ಮೇಲೆ ಕೆಲವರು ಆಯ್ತಲ್ಲ ಸರ್, ಅದ್ರಲ್ಲಿ ಒಂದು ಸಾಂಗ್ ಆಗಿತ್ತು ಸರ್, ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ನಮ್ಗೆ ಇನ್ನೂ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರನ್ನೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅವ್ರ ಸಭೆ ಮೇಲೆ ಇದ್ದಾರೆ ಸರ್ ಇಲ್ಲಿವರೆಗೂ. ಸರ್ ಈಗ ಚಿಕ್ಕದಾಗಲ್ಲ ಸರ್, ನಾಯಕ ನಟರೆಲ್ಲ ಬರ್ಬೇಕು. ಗಮನಕ್ಕೆ ಬಂದಿದೆ ನಿಜವಾಗ್ಲೂ ಪ್ರಯತ್ನ ಪಡ್ತೀವಿ ಸರ್. ಅವ್ನು ಬೇರೆನಲ್ಲ ಸರ್, ಅವ್ರು ನಾವೇನು ಅಸಹಕಾರ ಅಂತ ಹೇಳಿದ್ವೋ ಅದು ತಗೊಳ್ತೀವಿ ಅಂತ ಹೇಳಿ ಸರ್. ಅದನ್ನೇ ಬರ್ಬಿಟ್ಟು ಮಾಡ್ಬಿಟ್ಟು ನಾವ್ ಹೇಳ್ದಂಗ ಅವ್ರು ಕೇಳ್ಬೇಕು, ನಾವ್ ಹೇಳ್ದಂಗ ಅವ್ರು ಕೇಳ್ಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಏನಂತ ಕಂಪ್ಲೇಂಟ್ ಕೊಡ್ತೀರಿ ಮನು ಬಗ್ಗೆ? ಈಗ ಯಾರು ವಾಣಿಜ್ಯ ಮಂಡಳಿ ಕಡೆಯಿಂದ ಏನಂತ ಕೊಡ್ತಿದ್ದೀರಾ ಅಂತ? ಅದೇ ಮಾಡ್ತಾ ಇದೀವಿ ಈಗ. ಅದು ಆಡಿಯೋ ಇದ್ ಬಂದಿದ್ರ ಅದ್ರ ಮೇಲೆ ಕಂಪ್ಲೇಂಟ್ ಬೆಲೆ ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ, ಆಮೇಲೆ ಈ ಹಿಂದೆ ಅಣ್ಣಾವ್ರ ನಟನೆಯ ಚಿತ್ರಗಳಿಗೂ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸಿಕೊಂಡು ಮಾಡಿದ್ರಲ್ಲ, ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದ್ ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ಅಲ್ಲ, ನಾವ್ ಮಾಡಬಾರ್ದಾ? ಮಾಡಬಾರ್ದು. ನೀವೇ ಕೇಳ್ತೀರಾ? ಕ್ಷಮೆ ಕೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆದ್ರಿ ಸರ್. ಅದನ್ನೇ ಸರ್ ಸೈಲೆಂಟ್ ಆಗಿಲ್ಲ ಸರ್, ಇನ್ನೂ ಬಿಟ್ಟಿಲ್ಲ ಸರ್. ಇನ್ನೂ ಒಂದೇ ಒಂದು ಲೆಟರ್ ಕೊಡಿ, ವಾಣಿಜ್ಯ ಮಂಡಳಿ ನೋಡೋಣ. ಕೊಡಿ ಸರ್, ಕೊಡಿ. ಯಾವಾಗ ಕೊಡ್ತೀರಾ? ಯಾವಾಗ ಕೊಡ್ತೀರಾ? ಸತೀಶ್ ಅವರೇ ಸಸ್ಪೆಂಡ್ ಮಾಡಿಲ್ಲ. ಅಸಹಕಾರ